ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಕ್ಕಳು 4th ಇಯರ್ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಅದು ಇವತ್ತು ಊರಲ್ಲಿ ನಡೀತಾ ಇದೆ ಆಯಿತಾ. ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಸೈಡಿಂದ ಒಂದು ಸೈಕಲ್ ಗಿಫ್ಟ್ ಮಾಡೋಣ. ಈ 4 ವರ್ಷ ಅಲ್ವಾ, ಇವಾಗ ಕೆಪೇಬಲ್ ಇದ್ದಾರೆ ಇವಾಗ ಓಡಿಸೋದಕ್ಕೆ ಅನ್ನೋದಕ್ಕೆ ಇವಾಗ ಡೆಕೋಥ್ಲಾನ್ಗೆ ಬಂದಿದ್ದೀವಿ ಮೈಸೂರಲ್ಲಿ. ಸೊ ಹಂಗಾಗಿ ಸೈಕಲ್ನ ನೋಡ್ತಾ ಇದ್ದೀವಿ ಆಯಿತಾ, ಯಾವ್ದು ಚೆನ್ನಾಗಿದೆ ಅಂತ. ನಮಗೆ ತುಂಬ ಚಿಕ್ಕದಾಗೂ ಬೇಡ, ತುಂಬ ದೊಡ್ಡದಾಗೂ ಬೇಡ, ಆ ಥರ ನೋಡ್ತಾ ಇದ್ವಿ. ಸೊ ಇಲ್ಲಿ ಅಂದರೆ 6 ಇಯರ್ಸ್ ನೋಡೋಣ ಅಂತ ಅಂದ್ಕೊಂಡು, ಇವಾಗ ಆಲ್ರೆಡಿ ಇವರಿಗೆ 4 ಇಯರ್ಸು. ಸೊ ಅಬ್ವಿಯಸ್ಲಿ ಒಂದ್ಸಲ ತೊಗೊಂಡ್ಮೇಲೆ ಒಂದು ವೇಳೆ ಇನ್ವೆಸ್ಟ್ ಮಾಡಿದ್ಮೇಲೆ ಸೊ ಚೆನ್ನಾಗಿ ಬಾಳಿಕೆ ಬರಲಿ, ಅಟ್ಲೀಸ್ಟ್ ಒಂದು 3 ಇಯರ್ಸ್ ಆದರೂ ಬರಬೇಕು ಅನ್ನೋ ಇಂಟೆನ್ಷನ್ ನಮ್ಮ. ಹಾಗಾಗಿ ಒಂಚೂರು ಅಪ್ಪರ್ ಸೈಜೇ ತೊಗೊಂಡು ಫೈನಲ್ ಆಗಿ ಈ ಸೈಕಲ್ನ ಫೈನಲೈಸ್ ಮಾಡಿದ್ವಿ ಆಯ್ತಾ. ಪೆಡ್ಲಿಂಗ್ ತುಂಬ ಚೆನ್ನಾಗಿ ಮಾಡ್ದೆ. ಆ್ಯಂಡ್ ಸೈಕಲ್ ಪ್ರೈಸ್ ಕೇಳಿ ನನಗಂತೂ ಫುಲ್ ಶಾಕ್ ಆಯಿತು. ನಾನಂದು 5-6 ಸಾವಿರಕ್ಕೆ ಇಬ್ರಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಸೈಕಲ್ ಪ್ರೈಸೇನೆ 7,000 ಅಂದರು, ಎಕ್ಸ್ಟ್ರಾ ಚಾರ್ಜಸ್ ಅದೆಲ್ಲ ಸೇರಿ 10,000 ಆಯಿತು. ನಾನಂತೂ ಡೆಫಿನೆಟಾಗಿ ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ ಒಂದು ಸೈಕಲ್ ಇಷ್ಟು ಪ್ರೈಸ್ ಇದೆ ಅಂದ್ಕೊಂಡು. ಬಟ್ ಲಾಂಗ್ ಲಾಸ್ಟ್ ಬರುತ್ತಲ್ಲ, ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಆದರೂ ಓಡಿಸ್ಬೋದಲ್ವಾ ಅನ್ನೋ ಇಂಟೆನ್ಷನಲ್ಲಿ ಬ್ರ್ಯಾಂಡ್ ಚೆನ್ನಾಗಿರೋದೇ ತೊಗೊಳ್ಳೋಣ, ಸೇಫ್ಟಿ ಇಂಪಾರ್ಟೆಂಟ್ ಅನ್ನೋ ಇದರಲ್ಲಿ ಇವಾಗ ಇಬ್ರಿಗೂ ಸೇರಿ ಒಂದೊಂದು ಸೈಕಲ್ ತೊಗೊಂಡಿದ್ದಾಯಿತು. ಅದಾದಮೇಲೆ ನಮ್ಮೂರಲ್ಲಿ ಅಂದರೆ ಮಂಗಳೂರಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಆಲ್ರೆಡಿ ನನ್ನ ತಂಗಿ ಮದುವೆ ಆಗಿ ಅದಾದಮೇಲೆ 1 ವಾರಕ್ಕೆ ಇದ್ದಿದ್ದು, ಹಾಗಾಗಿ ಇಲ್ಲೇ ಇದ್ವಲ್ಲ, ಸೊ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೊರಗಡೆಗೆ ಡೆಕೋರೇಷನ್ ಕೊಟ್ಟಿದ್ವು ಆಯಿತಾ. ನನ್ನ ತಂಗಿದ್ದು ಮದುವೆ ಡೆಕೋರೇಷನ್ ಯಾವ ಥರ ಮಾಡಿದ್ರಲ್ಲ ಅವ್ರಿಗೇನೆ ಭ್ರಮರಿ ಡೆಕೋರೇಷನ್ ಇವೆಂಟ್ಗೆ ಅವ್ರಿಗೇನೆ ಕೊಟ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ನನ್ನ ತಂಗಿ ಮದುವೆ ಫಂಕ್ಷನ್ಸ್ ಅಂತೂ ಸಖತ್ತಾಗಿ ಡೆಕೋರೇಷನ್ ಮಾಡಿದರು. ಹಾಗಾಗಿ ಇವ್ರಿಗೂ ಅಂದರೆ ಸಿಂಪಲಾಗಿ, ತುಂಬ ಸಿಂಪಲಾಗಿ ಬೇಕಿತ್ತು. ಯಾಕಂದರೆ ಒಂದು 20-22 ಮೆಂಬರ್ಸ್ ಅಷ್ಟೇ ಬರಬೇಕಾಗಿರೋದು ನಮ್ಮ ಫಂಕ್ಷನ್ಗೆ. ಹಾಗಾಗಿ ಅವ್ರಿಗೆ ಹೇಳಿದ್ವಿ. ಸೊ ಇವಾಗ ಬಂದು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವೇನಾದರೂ ಬಂಟ್ವಾಳ BC ರೋಡ್ ಈ ಕಡೆ ಅವರು ಆಗಿದ್ರೆ ಈ ವ್ಲಾಗ್ನ ನೋಡ್ತಾ ಇದೆ ಅಂತಂದರೆ ನಿಮ್ಗೆ ಏನಾದ್ರು ಈವೆಂಟ್ಸ್ ಬೇಕು, ಡೆಕೋರ್ ಚೆನ್ನಾಗಿ ಮಾಡಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಹರೀಶ್ ಅಂತ ಸರಪಾಡಿ ಅವರು. ಆ್ಯಂಡ್ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಆ್ಯಂಡ್ ಕೇಕ್ ಥೀಮ್ ಇದ್ದಿದ್ದು ಸ್ಪೈಡರ್ ಮ್ಯಾನ್ ಮತ್ತು ಬ್ಯಾಟ್ಸ್ಮ್ಯಾನ್ ಆಯಿತು. ಸೊ ಸ್ಪೈಡರ್ ಮ್ಯಾನ್ ಸ್ಟ್ಯಾಚು ಸಿಕ್ತು, ಸೊ ಹಂಗಾಗಿ ಅದನ್ನು ಕೂಡ ತರಿಸಿದ್ವಿ. ಆ್ಯಂಡ್ ನಮ್ಮ ಸೋನಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಟೈಗರ್ನ ತರಿಸಿದ್ವಿ ಆಯಿತಾ. ಸೊ ಫೈನಲ್ ಆಗಿ ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ ನಡೀತಾ ಇದೆ. ಆ್ಯಂಡ್ ಇನ್ನೊಂದು ಕಡೆ ನಮಗೆ ಸಂಜೆಗೆ ಗ್ರಿಲ್ ಚಿಕನ್ ಮಾಡೋಣ ಅಂತ ಸೊ ನನ್ನ ಹಸ್ಬೆಂಡ್ ಬಾವ ಎಲ್ಲನೂ ಡಿಸೈಡ್ ಮಾಡಿದ್ರು. ಇವಾಗ ಅದನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಗ್ರಿಲ್ ಚಿಕನ್ ಮಾಡೋದಕ್ಕೆ ಇವಾಗ ಲೊಕೇಶನ್ ಹುಡುಕ್ತಾ ಇದ್ದಾರೆ. ಹೊರಗಡೆ ಚಾರ್ಕೋಲ್ ಹಾಕೊಂಡು ಈ ಥರ ಇಡ್ಲಿ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಇದು ಮುಂದೆ ಲಾಸ್ಟ್ ಇಯರ್ ನಾವು ನ್ಯೂ ಇಯರ್ ಬರ್ಡೇ ಪಾರ್ಟಿ ಮಾಡೋದಕ್ಕೆ ಈ ಗ್ರಿಲ್ನ ತೊಗೊಂಡ್ಬಂದಿದ್ವಿ. ಸೊ ಇವಾಗ ಅದಾದ್ರೂ ಯೂಸ್ ಆಗ್ತಾ ಇದೆ, ಎಲ್ಲಿ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡು ಮನೆ ಹತ್ರನೇ ಈ ಥರ ಕಲ್ಲು ಇಟ್ಬಿಟ್ಟು ನೋಡೋಣ ಅಂತ ನಮ್ಮ ಬಾವ ನೋಡ್ತಾ ಇದ್ದಾರೆ. ಸಪೋರ್ಟ್ಗೆ ಈ ಥರ ಕಲ್ಲನ್ನ ಇಟ್ಕೊಂಡು ಫೈನಲ್ ಆಗಿ ನಮ್ಮ ಇದು ಗ್ರಿಲ್ಲೂ ರೆಡಿ ಆಯಿತು. ಸೊ ನೆಕ್ಸ್ಟ್ ನನ್ನ ಮಕ್ಕಳು ಆಲ್ರೆಡಿ ಮಲಗಿದ್ರು ಆಯ್ತಾ ಡೆಕೋರೇಷನ್ ಮಾಡೋ ಟೈಮಲ್ಲಿ. ಸೊ ಹಂಗಾಗಿ ಡೆಕೋರ್ ರೆಡಿ ಆಗಿದೆ. ಇವಾಗ ನಮ್ಮ ಬಬ್ಲು ಎದ್ದಿದ್ದಾನೆ. ಸೊ ಬಬ್ಲುಗೆ ಯಾವ ಥರ ಡೆಕೋರ್ ಮಾಡ್ತಿದ್ದಾರೆ ನೋಡು ಅಂತ ಸರ್ಪ್ರೈಸ್ ಕೊಡೋದಕ್ಕೆ ಈ ಕಡೆ ನನ್ನ ಸಿಸ್ಟರ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಸೋನು ಕೂಡ ಎದ್ದಿದ್ದ, ಒಂಥರ ಕ್ರ್ಯಾಂಕಿ ಆಗಿದೆ. ಅಟ್ಲೀಸ್ಟ್ ಈ ಥರ ಆದರೂ ಒಂಚೂರು ಚಾರ್ಮ್ ಆಗ್ತಾರಲ್ವಾ. ಸೊ ಬರ್ಡೇ ಟೈಮಲ್ಲಿ ಫುಲ್ ಅಳೋದು ಅದೆಲ್ಲ ಹಠ ಮಾಡೋದು ಅದೆಲ್ಲ ಬೇಡ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ಈ ಥರ ತೋರಿಸ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಫುಲ್ ಅಡುಗೆ ಎಲ್ಲ ನಮ್ಮಮ್ಮನ ಡಿಪಾರ್ಟ್ಮೆಂಟ್, ನಾವಂತೂ ತಲೆ ಹಾಕಲ್ಲ. ಆ್ಯಂಡ್ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಾರೆ. ಈ ಕಡೆ ಚಿಕನ್ ಇದೆ, ಅದಾದಮೇಲೆ ಗ್ರೇವಿ ಇದೆ, ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು, ಸಾಂಬಾರು ರೆಡಿ ಮಾಡ್ಕೋಬೇಕು, ಅದನ್ನೆಲ್ಲ ಒಂದು ಕಡೆ ಮಾಡ್ತಾ ಇದ್ದಾರೆ ಪಾಪ ನಮ್ಮಮ್ಮ. ಆ್ಯಂಡ್ ಈ ಕಡೆ ಫೈನಲ್ ಆಗಿ ನಮ್ಮ ಡೆಕೋರ್ ರೆಡಿ ಆಯಿತು. ಸೊ ಫೈನಲ್ ಆಗಿ ಫುಲ್ ರೈನ್ಬೋ ಥೀಮಲ್ಲಿ ಈ ಥರ ಪೇಸ್ಟಲ್ ಬಲೂನ್ಸ್ನ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳಿ ಫೈನಲ್ ಆಗಿ ಈ ಥರ ರೆಡಿ ಆಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಮಾವ ಬಂದಿದ್ದಾರೆ ಆಯಿತಾ, ಸೋದರ ಮಾವ. ಅವ್ರಿಗೆ ಸಂಜೆ ಬರೋದಕ್ಕೆ ಹೇಳಿದ್ರೆ ಸಂಜೆ ಅವರು ಇಲ್ಲಿ ಅಂದರೆ ಅವ್ರ ಮನೆಗೆ ಹೋಗಬೇಕು ಆ ಥರ ಕಾನ್ಸೆಪ್ಟ್ ಅವರು. ಅದಕ್ಕೆ ಮಧ್ಯಾಹ್ನನೇ ಬಂದಿದ್ದಾರೆ ಆಯಿತಾ. ಮಧ್ಯಾಹ್ನ ಬಂದು ಅಲ್ಲೇ ಅವಾಗಲೇ ಗಿಫ್ಟ್ ಕೊಟ್ಟರು. ಸೊ 2 ಡ್ರೆಸ್ ತೊಗೊಂಬಂದಿದ್ರು. ಸೊ ಹಂಗಾಗಿ ಅಲ್ಲೇ ಗಿಫ್ಟ್ ಕೊಟ್ಟು ಆಮೇಲೆ ಸಂಜೆ ಅವರು ವೆಯ್ಟ್ ಮಾಡಿಲ್ಲ. ಯಾಕಂದರೆ ಅವರಿಗೆ ಅಲ್ಲಿ ಏನಾದ್ರು ಇವಾಗ ನಮ್ಮ ಮನೇಲಿದ್ದರೆ ರಾತ್ರಿ ವಾಪಸ್ ಅವ್ರ ಮನೆಗೆ ಹೋಗಲೇಬೇಕು, ಆ ರೀಸನಿಂದ. ಸೊ ಮಧ್ಯಾಹ್ನನೇ ಬಂದು ಈ ಥರ ಗಿಫ್ಟ್ ಕೊಟ್ಟು ಎಲ್ಲರ ಹತ್ರ ಮಾತಾಡಿಕೊಂಡು ಆಮೇಲೆ ಅವರು ಮನೆಗೆ ಹೋದರು. ರಾತ್ರಿ ಸೆಲೆಬ್ರೇಷನ್ ಟೈಮಲ್ಲಿ ಇರಲಿಲ್ಲ, ಇಲ್ಲೇ ವಿಶ್ ಮಾಡ್ಕೊಂಡು ಹೋದರು. ನನಗಂತೂ ತುಂಬಾ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ಇವಾಗ ಗ್ರಿಲ್ ರೆಡಿ ಆಯಿತು. ಇವಾಗ ಚಿಕನ್ ಆಲ್ರೆಡಿ ಮ್ಯಾರಿನೇಟ್ ಮಾಡಿಕೊಂಡು ಇವಾಗ ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಗ್ರಿಲ್ ಚಿಕನು. ಅದ್ರ ಜೊತೆಗೆ ನಾವು ಪೈನಾಪಲ್ದು ಏನಾದ್ರು ಕೊಡೋಣ ಅಂತ ಅಂದ್ಕೊಂಡು, ಅಂದರೆ ವೆಜ್ ಇರೋರಿಗೆ. ಸೊ 2-3 ಜನ ವೆಜ್ ಇದ್ದಾರೆ. ಸೊ ಹಂಗಾಗಿ ನನ್ನ
ತಂಗಿ ಕೂಡ ಕಟ್ ಮಾಡ್ತಾ ಇದ್ದಾಳೆ. ಫೈನಲ್ ಆಗಿ ಸಂಜೆ 7 o'clock ಆಯಿತು. ಇನ್ನೇನು ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಹಾಗಾಗಿ ನಾವು ಕೂಡ ರೆಡಿ ಆಗಿದ್ದೀವಿ. ಆ್ಯಂಡ್ ಎಲ್ಲರೂ ಅಕ್ಕಪಕ್ಕ ನಮ್ಮ ದೊಡ್ಡಪ್ಪನ ಮನೆ ಚಿಕ್ಕಪ್ಪನ ಮನೆ ಎಲ್ಲನೂ ಕರೆದಿದ್ದೀವಿ. ಸೊ ಹಾಗಾಗಿ ಅವರು ಕೂಡ ಬರೋರಿದ್ದಾರೆ. ಅದಕ್ಕಿಂತ ಮುಂಚೆ ಸೊ ಚಾರ್ಕೋಲ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇಲ್ಲಿ ಕಟ್ಗೆನೆ ಎಲ್ಲ ಇದು ಮಾಡಿಕೊಂಡು ಇಡ್ಲಿ ಥರ ಮಾಡಿದ್ರೆ ನಮಗೆ ಆಮೇಲೆ ಗ್ರಿಲ್ ಮಾಡೋದಕ್ಕೆ ಚಿಕನ್ ಗ್ರಿಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ ಇವಾಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಈ ಚಾರ್ಕೋಲ್ ಆಗೋದಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಫಸ್ಟು ಇದನ್ನ ಮಾಡ್ಕೊಳ್ಳೋಣ, ಅದಾದಮೇಲೆ ನಮ್ಮದು ಏನು ಸೆಲೆಬ್ರೇಷನ್ ಮಾಡ್ಕೊಂಡು ಅದಾದಮೇಲೆ ವಾಪಸ್ ಬಂದಮೇಲೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಫೈನಲ್ ಆಗಿ ನಾನು ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಮಗೆ ಇವಾಗ ಮೇಲ್ಗಡೆ ಮಕ್ಕಳಿಗೆ ಡ್ರೆಸ್ ಹಾಕಿದ್ದೀನಿ ಸ್ಪೈಡರ್ ಮ್ಯಾನ್ ಥೀಮಲ್ಲಿ. ಸೊ ಆ್ಯಂಡ್ ಅವ್ರ ಫೋಟೋ ಸೆಷನ್ ಸ್ಟಾರ್ಟಿಂಗಲ್ಲಿ ಮಾಡಿದ್ರೇ ಸರಿ, ಅದಾದಮೇಲೆ ನಮ್ಮ ಕೈಗಂತೂ ಸಿಗಲ್ಲ. ಸೊ ಫಸ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಈ ಕಡೆ ನನ್ನ ಸಿಸ್ಟರ್ ಎಲ್ಲ ರೆಡಿ ಮಾಡ್ತಿಲ್ಲ. ಅಟ್ಲೀಸ್ಟ್ ಫೋಟೋಸ್ ತೊಗೊಳೋದಕ್ಕೆ ಅವಳೇ ಸರಿ. ಸೊ ನನ್ನ ಹತ್ರ ಅಂದು ನಿಲ್ಲಲ್ಲ. ಸೊ ಇವಾಗ ಒಂಚೂರು ಎನರ್ಜೆಟಿಕ್ ಆಗಿದ್ದಾರೆ ಈ ಟೈಮಲ್ಲಿ ಎಲ್ಲ ಫೋಟೋಸ್ ತೊಗೊಳ್ಳೋ. ಆ್ಯಂಡ್ ಡ್ರೆಸ್ ಅಂತೂ ಈ ಥರ ಥೀಮಲ್ಲಿ ತೊಗೊಂಡಿದ್ದಾಯಿತು. ಲಾಸ್ಟ್ ಟೈಮ್ ಫುಲ್ಲು ಏನೋ ಶೇರ್ವಾನಿ ಥರ ಹಾಕಿರೋದು ಲಾಸ್ಟ್ ಇಯರ್ ಬರಿಗೆ, ಅದಕ್ಕಿಂತ ಹಿಂದಿನ ದಿನ ಬರಿಗೆ ಸೂಟ್ ಥರ ಹಾಕಿರೋದು. ಇವಾಗ ಒಂಥರ ವೆಸ್ಟರ್ನ್ ಲುಕ್ ಇರಲಿ ಅಂತ ಈ ಲುಕ್ಕಲ್ಲಿ ಇವಾಗ ಫೋಟೋಸ್ ಯಾವುದೆಲ್ಲ ಎಷ್ಟೆಲ್ಲ ಟ್ರೈ ಮಾಡ್ತಿದ್ದೆ ಎಲ್ಲನೂ ಫೋಟೋಸ್ ತೊಗೊಂಡ್ರೆ. ಆ್ಯಂಡ್ ಅವರು ಫೋಟೋಗೆಲ್ಲ ನಿಲ್ಲೋದು ತುಂಬ ಕಡಿಮೆ ಆಯಿತು. ಅಟ್ಲೀಸ್ಟ್ ಇವಾಗ ಒಂಚೂರು ಎನರ್ಜೆಟಿಕ್ ಆಗಿದ್ದಾರೆ. ಸೊ ಹಂಗಾಗಿ ಎಷ್ಟು ಕವರ್ ಅಪ್ ಆಗುತ್ತೆ ಅಷ್ಟು ಫೋಟೋಸ್ನ ಇವಾಗ ತೊಗೋತಾ ಇದ್ದಾರೆ. ಆ್ಯಂಡ್ ನಮ್ಮ ಅಣ್ಣನ ಮಗಳು ಅದ್ವಿ ಬಂದ್ಲು, ಅವಳ ಜೊತೆನೂ ಫೋಟೋಸ್ ತೊಗೊಂಡ್ವಿ. ಇವಾಗಲೇ ಎಲ್ಲರೂ ಬರ್ತಾ ಇದ್ದಾರಲ್ಲ, ನನ್ನ ಮಕ್ಕಳು ಮೂಡ್ ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಮೂಡು. ಫಸ್ಟ್ ನಾನು ತೊಗೊಳ್ಳೋಣ ಅಂತ ಫಸ್ಟ್ ನನ್ನ ಫೋಟೋನೇ ನಾನು ತೊಗೊಂಡೆ. ಅದಾದಮೇಲೆ ಅವ್ಳು ಗ್ಯಾರಂಟಿ ನನ್ನ ಹತ್ರ ಸಿಗಲ್ಲ, ಈ ಥರ ಆ ಕಡೆ ಈ ಕಡೆ ಓಡಾಡೋದು ಅದೇ ಆಗೋಗುತ್ತೆ. ಇವಾಗ ಫೋಟೋಸ್ ತೊಗೋತಾ ಇದ್ದಾರೆ, ಮೂಡ್ ಚೆನ್ನಾಗಿದೆ ಅಂತ ಫಸ್ಟ್ ನಾನು ಫೋಟೋಸ್ ತೊಗೊಂಡೆ. ಇಲ್ಲಿ ನಮ್ಮ ಬಬ್ಲು ಅಂತೂ ಬಂದೇ ಇಲ್ಲ, ನಮ್ಮ ಸೋನುನಾದ್ರೆ ಬಂದಲ್ಲ ಅಂತ ಇವಾಗ ಒಂದು ಸಿಂಗಲ್ ಫೋಟೋಸ್ ಎಲ್ಲ ತೊಗೋತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಸೊ ಒಬ್ಬೊಬ್ಬರಾಗೆ ಆಲ್ರೆಡಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಅತ್ತಿಗೆ ಬಂದಿದ್ದಾರೆ, ಆದಿ ಬಂದಿದ್ದಾರೆ, ಆ್ಯಂಡ್ ನಮ್ಮ ಸಿಸ್ಟರ್ ಆಲ್ರೆಡಿ ರೆಡಿ ಆಗಿದ್ದಾಳೆ, ಚಿಕ್ಕವಳು ಮುನ್ನೀನು ಕೂಡ ರೆಡಿ ಆಗಿದ್ದಾಳೆ. ಸೊ ಎಲ್ರದ್ದು ಈ ಥರ ಗ್ರೂಪಲ್ಲಿ ಫೋಟೋಸ್ ತೊಗೊಂಡು ರೀಲ್ಸ್ ಮಾಡಿದ್ದೀವಿ, ತುಂಬ ರೀಲ್ಸ್ ಮಾಡಿದ್ದೀವಿ. ಅದೆಲ್ಲನೂ ಮಾಡ್ಕೊಂಡು ಇವಾಗ ರೆಡಿ ಮಾಡಿದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಈ ಥರ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಮೇನ್ ಇವಾಗ ಗ್ರಿಲ್ ಚಿಕನ್ದು ಮೇನ್ ಫೋಕಸ್ ಇದೆ. ಸೊ ಹಂಗಾಗಿ ಅದು ಸರಿಯಾಗಿ ಆಗುತ್ತೆ ಇಲ್ವಾ ಅಂತ ಅದು ಟೆನ್ಷನ್ ಇದೆ ಆಯಿತಾ. ಆ್ಯಂಡ್ ನಮ್ಮ ಆದಿ ಅಂತೂ ನಮ್ಮ ಕೈಗೆ ಸಿಗಲ್ಲ. ಇವನ್ ಮದುವೆ ಟೈಮಲ್ಲೂ ನನ್ನ ಕೈಗೆ ಸಿಕ್ಕಿಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಈ ಫೋಟೋದಲ್ಲಾದರೂ ಸಿಗಲಿ ಅಂದ್ಕೊಂಡಿವ ಫಸ್ಟ್ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ. ಕೃಪಾ ಬಂದಿದ್ದಾಳೆ ನನ್ನ ಅಕ್ಕನ ಮಗಳು. ಸೊ ಅವಳು ಆಲ್ಮೋಸ್ಟ್ ಸೇಮ್ ನನ್ನ ಕಲರ್ ಮಾತ್ರ ರೆಸ್ಟೆಡ್ ಆರೆಂಜು. ನನ್ನ ಸಿಸ್ಟರ್ಸ್ ಅದು ಆಲ್ಮೋಸ್ಟ್ ವೈಟ್ ಥೀಮಲ್ಲೇ ಇತ್ತು, ಸಿಂಗಲ್ ಪೀಸಲ್ಲೇ ಇತ್ತು, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಒಬ್ಬೊಬ್ಬರಾಗಿ ಫೋಟೋಸ್ ತೊಗೊಳ್ಳೋ ಟೈಮ್ ಕೂಡ ಫಸ್ಟ್ ನಾನು ತೊಗೋತೀನಿ ಅಂತ ಒಬ್ಬ ನನ್ನ ತಂಗಿ ನಿಂತ್ಕೊಂಡ್ಳು, ಅದಾದಮೇಲೆ ಕೃಪಾ ನಿಂತ್ಕೊಂಡ್ಳು. ಸೊ ಅದೆಲ್ಲ ಅಂದರೆ ಮೂಡ್ ಚೆನ್ನಾಗಿದೆಯಲ್ಲ, ಇವಾಗಲೇ ತೊಗೊಂಡಿದ್ದೇ ಸರಿ. ಅದಾದಮೇಲೆ ನಮ್ಮ ಅತ್ತಿಗೆ ನಿಂತ್ಕೊಂಡ್ರು, ಪಾಪುಗಳು ಆದಿ ಅದ್ವಿ ಎಲ್ಲ ಒಟ್ಟಿಗೆ ಸೇರಿ ಎಲ್ಲ ಫೋಟೋಸ್ ತೊಗೊಂಡ್ರು. ಸ್ಟಾರ್ಟಿಂಗಲ್ಲಿ ಎಷ್ಟು ತೊಗೊಳೋಕ್ಕಾಗುತ್ತೆ ಅದೆಲ್ಲ ತೊಗೊಂಡಿದ್ದಾಯಿತು. ಅದಾದಮೇಲೆ ನಮ್ಮ ದೊಡ್ಡಪ್ಪ ಬಂದಮೇಲೆ ನಮ್ಮ ಒರಿಜಿನಲ್ ಕೇಕ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ಕೇಕ್ ಅಂತೂ ಓಪನಿಂಗ್ ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವ್ರು ಆರ್ಡರ್ ಕೊಟ್ಟು ಬಂದಿದ್ದಾರೆ, ಯಾವ ಥರ ಬಂದಿದೆ ಅಂತ ಓಪನೇ ಮಾಡಿರಲಿಲ್ಲ, ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಈ ಟೈಮಲ್ಲಿ ಓಪನ್ ಮಾಡಿದಾಗ ಒಂದು ಕಡೆ ಸ್ಪೈಡರ್ ಮ್ಯಾನು, ಅದು ನಮ್ಮ ಬಬ್ಲುಗೆ ತುಂಬ ಇಷ್ಟ. ಇನ್ನೊಂದು ಕಡೆ ಬ್ಯಾಟ್ಮ್ಯಾನ್ ಬ್ಲ್ಯಾಕ್ ಕಲರ್ ಇರುತ್ತೆ, ಬಟ್ ಬ್ಲ್ಯಾಕ್ ಕಲರ್ ಫುಲ್ ಶೇಡ್ ಆಗುತ್ತೆ ಅಂತ ಬ್ಲೂ ಕಲರಲ್ಲಿ ಮಾಡಿದ್ದಾರೆ. ಸೊ ಹಂಗಾಗಿ ಇಬ್ರಿಗೂ ಇಷ್ಟ ಅಲ್ವಾ, ಹಾಗಾಗಿ ಒಂದು ಸ್ಟ್ಯಾಚ್ಯೂ ಥರನೂ ಇತ್ತು, ವೈಟ್ ಚಾಕ್ಲೇಟಲ್ಲಿ ಮಾಡಿದ್ರು ಸ್ಪೈಡರ್ ಮ್ಯಾನ್ ಮತ್ತು ಬ್ಯಾಟ್ಮ್ಯಾನು. ಸೊ ಲೆಫ್ಟ್ ಸೈಡಲ್ಲಿ ಸ್ಪೈಡರ್ ಮ್ಯಾನ್ ಇಟ್ಟಿದ್ದಾರೆ, ರೈಟ್ ಸೈಡಲ್ಲಿ ಬ್ಯಾಟ್ಮ್ಯಾನ್. ನನ್ನ ಮಕ್ಕಳು ನೋಡ್ಕೊಂಡು ಫುಲ್ ಒಂಥರ ಖುಷಿಯಾಗಿದ್ದಾರೆ. ಅವ್ರಿಗೆ ಈ ಥರನೇ ಬೇಕು ಅಂತ ಅವರಾಗೇನೆ ಕೇಳಿಕೊಂಡು ಈ ಥರ ಥೀಮಲ್ಲಿ ನಾವು ಕೇಕ್ನ ಮಾಡಿ ಕಸ್ಟಮೈಸ್ ಮಾಡಿರೋದಾಯ್ತಾ. ಸೊ ಹಂಗಾಗಿ ಎಲ್ಲರೂ ಒಂಥರ ಖುಷಿ ಆಗ್ಬಿಟ್ಟಿದೆ ಇವಾಗ ಸ್ಪೈಡರ್ ಮ್ಯಾನ್ ಮತ್ತು ಬ್ಯಾಟ್ಮ್ಯಾನ್. ಆ್ಯಂಡ್ ಜಸ್ಟ್ ಬೇಕಲ್ಲಿ ಮಾಡಿಸಿರೋದು ಈ ಥರ ಕಸ್ಟಮೈಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದರು. ನಾವು ಏನು ಫೋಟೋದಲ್ಲಿ ತೋರಿಸಿದ್ವಲ್ಲ ಅದೇ ಥರನೇ ಕೇಕು ಇತ್ತು. ಆ್ಯಂಡ್ ಸಖತ್ತಾಗಿತ್ತು. ರಸ್ಮಲೈ ಕೇಕ್ ಅದರಲ್ಲಿ ಆರ್ಡರ್ ಕೊಟ್ಟಿದ್ರು, ಅದಂದು ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ಈ ಕಡೆ ನನ್ನ ಪ್ರದೀಪ್, ವಿಜೇತಾ ಮತ್ತು ಶ್ರುತಿ ಅವರೆಲ್ಲರೂ ಬಂದರು. ಸೊ ಹಂಗಾಗಿ ಇವಾಗ ಎಲ್ಲರೂ ಬರ್ತಾ ಇದ್ದಾರೆ. ಆ್ಯಂಡ್ ಊರಲ್ಲಿ ಇದಕ್ಕಿಂತ ಮುಂಚೆ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ, ಅದು 4 years ಬ್ಯಾಕ್ ಆಯ್ತು. ಅದಾದಮೇಲೆ ಇಲ್ಲೇ ಊರಲ್ಲಿ 4th year ಬರ್ಡೇನ ಸೆಲೆಕ್ಟ್ ಮಾಡೋದು. ಸೆಕೆಂಡ್ ಮತ್ತು ಥರ್ಡ್ ಬರ್ಡೇನ ಆಲ್ರೆಡಿ ನಾವು ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗಾಗಿ ತುಂಬಾ ಗ್ಯಾಪ್ ಆಗಿತ್ತು, ಅದೊಂದು ಖುಷಿ ಇದೆ ಬೇರೆ. ಆ್ಯಂಡ್ ನನಗೆ ಊರಲ್ಲಿ ಸೆಲೆಬ್ರೇಟ್ ಮಾಡೋದಂದ್ರೆ ಸಖತ್ ಇಷ್ಟ, ಅದಕ್ಕಂತೂ ಇನ್ನೂ ಡಬಲ್ ಖುಷಿನೇ. Turn me around, put me in my place.
ಈ ಗಿಫ್ಟ್ ಒಂದು ತುಂಬ ದಿನಗಳಿಂದ ಮ್ಯಾನಿಫೆಸ್ಟೇಷನ್ ನನಗೆ. ಅದಕ್ಕೋಸ್ಕರನೇ ಲಾಸ್ಟ್ ಇಯರೇ ಚೀಟಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನಂದರೆ ಏನು ಗಿಫ್ಟ್ ಕೊಟ್ಟಿರಲಿಲ್ಲ ನನ್ನ ಮಕ್ಕಳಿಗೆ 4th ಇಯರ್ವರೆಗೂ. ಅಟ್ಲೀಸ್ಟ್ ಈ ಸರಿ ಆದರೂ ವ್ಯಾಲ್ಯೂಯಬಲ್ ಗಿಫ್ಟ್ ಕೊಡೋಣ ಅನ್ನೋ ಇಂಟೆನ್ಷನು. ಆ್ಯಂಡ್ ಇದನ್ನ ಲಾಸ್ಟಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಚೀಟಿ. ಬಟ್ ಗೋಲ್ಡ್ ರೇಟ್ ಜಾಸ್ತಿ ಆಗೋದನ್ನ ನೋಡಿ ಅದು ಮಿಡ್ಲಲ್ಲೇ ಇರ್ತಾರೆ ಚೀಟಿನ ತೊಗೊಂಡು ಈ ಗೋಲ್ಡ್ ಗಿಫ್ಟ್ ಮಾಡಿರೋ ಅಂಥದ್ದು. ಆ್ಯಂಡ್ ನನಗಂತೂ ತುಂಬಾ ಖುಷಿ ಇದೆ. ಅಟ್ಲೀಸ್ಟ್ ಒಂದು ಈ ಥರ ಆದ್ರೂ ಸೇವಿಂಗ್ ಆಗುತ್ತೆ ಅನ್ನೋ ಇಂಟೆನ್ಷನ್ ಕೂಡ ಹೌದು. ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್ ಅಂತೀವಲ್ಲ, ಸೊ ಒಂದ್ಸಲ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದನ್ನ ಸಕ್ಸಸ್ ಆಗೋ ತನಕ ಅದರಲ್ಲೇ ಜಾಸ್ತಿ ಫೋಕಸ್ ಮಾಡಿದ್ವಿ. ಅದು ನನ್ನ ಇದರಲ್ಲಿ ಒಳ್ಳೆ ಎಕ್ಸಾಂಪಲ್ ಆಯಿತು ಅಂತ ಹೇಳ್ಬೋದು. ಈ ದಿನ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ಮಕ್ಳು ಇವಾಗಲೂ ಕೇಳ್ತಾರೆ ನೆಕ್ಸ್ಟ್ ಬರ್ಡೇ ಮಾಡೋಣ, ಊರಿಗೆ ಹೋದ್ಮೇಲೆ ಬರ್ಡೇ ಮಾಡೋಣ ಅಂತ ಇವಾಗಲೂ ಅಂತಾರೆ. ಅದೊಂಥರ ಅವ್ರಿಗೂ ಒಂಥರ ಖುಷಿ ಇದೆ, ಮಕ್ಳಿಗೂ ಖುಷಿ ಇದೆ. ಆ್ಯಂಡ್ ಮೇನ್ ಅವ್ರಿಗೆ ಇಷ್ಟ ಆಗಿರೋದು ಏನು ಅಂತಾರೆ ಈ ಸ್ಪೈಡರ್ ಮ್ಯಾನ್ ಕೇಕ್ ಆಯಿತಾ. ಲಾಸ್ಟಲ್ಲಿ ಕೇಕ್ ಕಟ್ ಮಾಡಿದ್ಮೇಲೆ ಈ ಥರ ಸ್ಪೈಡರ್ ಮ್ಯಾನ್ನ ತೊಗೊಂಡು ಈ ಥರ ಶೇರ್ ಮಾಡ್ತಾರೆ. ಆ್ಯಂಡ್ ವೈಟ್ ಚಾಕ್ಲೇಟಲ್ಲಿ ಮಾಡಿರೋದು ಸಖತ್ತಾಗಿತ್ತು ಕೂಡ. ಅದು ಕೂಡ ಎಲ್ಲರೂ ಅದನ್ನ ಶೇರ್ ಮಾಡ್ಕೊಂಡಾಯ್ತು. ಅದು ಚಾಕ್ಲೇಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಕೇಕ್ ಎಲ್ಲ ಶೇರ್ ಮಾಡಿದ್ಮೇಲೆ ತಿಂದಾದ್ಮೇಲೆ ನೆಕ್ಸ್ಟ್ ನಮ್ಮ ಮೇನ್ ಇರೋದು ಗ್ರಿಲ್ ಆಯಿತಾ. ಗ್ರಿಲ್ ಆಗೋದಕ್ಕೆ ನಮ್ಮ ಭಾವ, ನನ್ನ ಹಸ್ಬೆಂಡ್ ಅವರು ಎಲ್ಲರೂ ಇವಾಗ ಗ್ರಿಲ್ ಆಗೋದಕ್ಕೆ ಕೆಳಗಡೆ ಆಲ್ರೆಡಿ ಹೋಗಿದ್ದಾರೆ. ಸೊ ನಾವು ಮೇಲ್ಗಡೆ ಈ ಥರ ಮಾತಾಡ್ಕೊಂಡು ಅದಾದಮೇಲೆ ಊಟದ ಟೈಮ್ಗೆ ಫಸ್ಟ್ ನಮ್ಮದು ಗ್ರಿಲ್ ರೆಡಿ ಆಗಬೇಕಲ್ಲ. ಸೊ ಹಂಗಾಗಿ ನಮ್ಮ ದೊಡ್ಡಪ್ಪನ ಆಲ್ರೆಡಿ ಇವಾಗ ಕೂರಿಸಿದ್ದೀವಿ. ಸೊ ಅವರು ಬೇಗ ಊಟ ಮಾಡ್ಕೊಂಡು ಮಲ್ಗೋರು. ಸೊ ಹಂಗಾಗಿ ಅವರಿಗೆ ಫಸ್ಟ್ ಗ್ರಿಲ್ ಕೊಡೋಣ ಅಂತ ಇಲ್ಲಿ ಆಲ್ರೆಡಿ ನನ್ನ ಹಸ್ಬೆಂಡ್ ಎಲ್ಲರೂ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ನಮ್ಮ ದೊಡ್ಡಪ್ಪನೂ ಕೂಡ ತುಂಬಾ ಇಷ್ಟಪಟ್ಟರು ಈ ಗ್ರಿಲ್ನ. ಆ್ಯಂಡ್ ನನಗಂತೂ ಫ್ಲೇವರ್ ಅಂತೂ ಸಖತ್ತಾಗಿತ್ತು. ಮ್ಯಾರಿನೇಟ್ ಅನ್ನೋ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ಕಡೆ ಒಂಥರ ಏನು ಹೇಳ್ತಾರೆ ಲಾಸ್ಟ್ ಇಯರ್ ನ್ಯೂ ಇಯರ್ ಪಾರ್ಟಿಯಲ್ಲಿ ಈ ಥರನೇ ಮಾಡಿದ್ವಿ ಆಯಿತಾ. ಸೊ ಇವಾಗ ಅದೇ ಟರ್ನ್ ಇವಾಗ ರಿಟರ್ನ್ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ ಪೀಸ್ನ ನಮ್ಮ ದೊಡ್ಡಪ್ಪನಿಗೆ ಕೊಟ್ಟು ಆಯ್ತಾ. ಹಿಂಗಿದೆ ಅಂತ ನೋಡಿ ಅವ್ರು ಫಸ್ಟ್ ಟೈಮ್ ತಿಂತಿರೋದು ಅನ್ಸುತ್ತೆ. ಈ ಥರ ಅವರು ಟೇಸ್ಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೆ ನಾನು ಇವಾಗ. ಅದಕ್ಕೆ ಟೇಸ್ಟ್ ಮಾಡ್ತಾ ಇದ್ದಾರೆ ಆಯ್ತಾ. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಪ್ಪನೂ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲನೂ ಆದಮೇಲೆ ಫೈನಲ್ ಆಗಿ ಊಟಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ಆ್ಯಂಡ್ ನಾನ್ ವೆಜ್ ಇರೋದ್ರಿಂದ ಅಷ್ಟಾಗಿ ತುಂಬ ಅಂದರೆ ಗ್ರಿಲ್ ಇರೋದ್ರಿಂದ ಅಷ್ಟಾಗಿ ಜಾಸ್ತಿ ತಿನ್ನಲ್ಲ ಅಂದ್ಕೊಂಡು ನಾರ್ಮಲ್ ಆಗಿ ಮಾಡಿದ್ವಿ. ಸೇಮ್ ಚಿಕನ್ ಸುಕ್ಕ, ಸಾಂಬಾರು, ಆಮೇಲೆ ಉಚ್ಚಾವಿಗೆ, ಆಮೇಲೆ ರೈಸ್ ಆ್ಯಂಡ್ ಸಾಂಬಾರು ಥರ ಮಾಡಿದ್ವಿ. ಆ್ಯಂಡ್ ಡೆಸರ್ಟ್ಗೆ ಪಾಯಸ ಥರ ಮಾಡಿದ್ರು ಅಷ್ಟೇ, ಸಿಂಪಲ್ ಆಗಿ ಮಾಡಿದ್ವಿ. ಆ್ಯಂಡ್ ಸಂಜೆ ಆಲ್ಮೋಸ್ಟ್ ಇವಾಗ ನೈಟ್ 11 o'clockವರೆಗೂ ಇದು ನಡೀತಾ ಇತ್ತು. ಎಲ್ಲರೂ ಮಾತಾಡಿಕೊಂಡು ಈ ಥರ ಒಟ್ಟಿಗೆ ತಿನ್ಕೊಂಡು ಆಮೇಲೆ ಎಲ್ಲರೂ ಈ ಥರ ಊಟ ಮಾಡೋದಿದ್ದಿಲ್ಲ. ಆ್ಯಂಡ್ ಎಸ್ಪೆಷಲಿ ನಮ್ಮ ದೊಡ್ಡಪ್ಪ ಇಷ್ಟು ಲೇಟ್ವರೆಗೂ ಕೂತಿದ್ದೇ ದೊಡ್ಡ ವಿಷಯ. ಆ್ಯಂಡ್ ಎಲ್ಲರೂ ಈ ಥರ ಇದು ಮಾಡಿಕೊಂಡು ಫೈನಲ್ ಆಗಿ ನಮ್ಮ ಸೋನು ಬಬ್ಲುನ 4th year ಬರ್ಡೇ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಾಯಿತು. ಈ ಥರ ಸೆಲೆಬ್ರೇಷನ್ ಮೈಸೂರಲ್ಲಿದ್ದರೆ ಇಷ್ಟು ಎಂಜಾಯ್ ಮಾಡೋಕ್ಕಂತೂ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.